ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸಂವಿಧಾನ ವಿರೋಧಿಸುವುದು ದೇಶದ್ರೋಹದ ಕೆಲಸ. ಸಾಹಿತಿ ಬಸವರಾಜ ಸುಳಿಬಾವಿ. ಸಂವಿಧಾನವನ್ನು ನಿರಾಕರಿಸುವ, ಬದಲಿಸುವ ಮಾತನ್ನ ಹೇಳುವ ಒಂದು ವರ್ಗ ಏನಿದೆ ಅದು ಹೊಸತೇನಲ್ಲ. ಮನುಸ್ಮೃತಿವಾದಿಗಳ ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್, ಬಜರಂಗ ದಳದಂತಹ ಬೆಂಬಲಿತ ಬಿಜೆಪಿ ಪಕ್ಷ ಈ ಸಂವಿಧಾನದ ಅಡಿ ಸರ್ಕಾರ ನಡೆಸುತ್ತಿದ್ದು, ಸಂವಿಧಾನದಲ್ಲಿರುವ ಜಾತ್ಯತೀತ ತತ್ವಗಳನ್ನು ಬದಲಿಸುವ ಕೆಲಸ ನಡೆಯುತ್ತಿದೆ. ಅನಂತಕುಮಾರ್ ಹೆಗಡೆ ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾದಂತಹ ವ್ಯಕ್ತಿ ಈ ರೀತಿಯ ಹೇಳಿಕೆ ನೀಡುತ್ತಾ ಬಂದಿರುವುದು ಇದನ್ನು ನಾವು ಖಂಡಿಸುತ್ತೇವೆ ಅಂತ ಚಿಂತಕ, ಸಾಹಿತಿ ಬಸವರಾಜ ಸುಳಿಬಾವಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿಯವರು ಈಗ ಹೇಳ್ತಾರೆ 400 ಜನ ಲೋಕಸಭೆಗೆ ಸದಸ್ಯರಾಗಿ ಆಯ್ಕೆಯಾದಲ್ಲಿ ಸರಳವಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬಹುದು ಎಂಬ ಹೇಳಿಕೆ ನೀಡುತ್ತಾರೆ. ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕಾದರೆ 2-3 ಅಂಶಗಳಷ್ಟು ಬೆಂಬಲ ಇರಬೇಕು. ನಮ್ಮ ದೇಶದ ಗಣರಾಜ್ಯ ಪ್ರಜಾಪ್ರಭುತ್ವವನ್ನು ನಿರಾಕರಿಸುವಂತಹ ಕೆಲಸ ನಡೆಯುತ್ತಿದ್ದು, ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕು ನೀಡಿದೆ. ಎಲ್ಲರೂ ಸಮಾನ ಅನ್ನುವಂತಹ ಕಲ್ಪನೆಯನ್ನ ಈ ಬಿಜೆಪಿಯವರಿಗೆ ಸಹನೆ ಆಗುತ್ತಿಲ್ಲ. ಸಂವಿಧಾನ ವಿರೋಧಿಸುವುದು ದೇಶದ್ರೋಹದ ಕೆಲಸ. ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಅವರ ಮೇಲೆ ದೇಶದ್ರೋಹ ಕೇಸ್ ಸರ್ಕಾರವೇ ದಾಖಲಿಸಬೇಕು ಎಂದರು. ಚಾತುರ್ವರ್ಣ ಪದ್ಧತಿಯನ್ನ ಎತ್ತಿ ಹಿಡಿಯುವ ಕೆಲಸ ಜಾರಿಗೊಳಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿದೆ. ಆದ್ದರಿಂದ ಬ್ರಾಹ್ಮಣೇತರ ಸಮುದಾಯ ಗಂಭೀರವಾಗಿ ಪರಿಗಣಿಸಿ ಬಿಜೆಪಿಯನ್ನ ಈ ಬಾರಿ ಸೋಲಿಸಬೇಕು ಎಂದರು. ದಲಿತರು, ಕ್ಷುದ್ರರು ಇಲ್ಲಿ ಹೇಗೆ ಇರಬೇಕು ಅಂತ ನಿರ್ಣಯಿಸಬೇಕಿದೆ. ದೇಶವನ್ನ ಉಳಿಸಲು 70% ಜನರು ಸದಾ ಸಿದ್ಧರಿರುತ್ತಾರೆ. ಮತ್ತೆ ಬಿಜೆಪಿಯನ್ನ ಸೋಲಿಸಲು ಸಮುದಾಯ ಒಗ್ಗೂಡಬೇಕಾಗಿದ್ದು, ಸಂವಿಧಾನ ಪರವಾಗಿ ಇರುವಂತಹ ಪಕ್ಷವನ್ನ ಬೆಂಬಲಿಸಬೇಕು ಎಂದು ಸಾಹಿತಿ ಬಸವರಾಜ ಸುಳಿಬಾವಿ ತಿಳಿಸಿದರು. ಪತ್ರಿಕಾಗೋಷ್ಠಿ ವೇಳೆ ಅಶೋಕ ಬರಗುಂಡಿ, ಶೇಖಣ್ಣ ಕವಳಿಕಾಯಿ, ಮಾರುತಿ ಭೋಸ್ಲೆ, ಬಾಲರಾಜ್ ಅರ್ಬರ್, ಅನಂತ್ ಕಟ್ಟಿಮನಿ, ಅನಿಲ್ ಕಾಳೆ, ಪರಶುರಾಮ್ ಬಿಳೆಯರಿ, ಆನಂದ ಶಿಂಗಾಡಿ, ನಾಗರಾಜ್ ಕೋಕಾವಿ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ಸರ್ಕಾರ ಸಂವಿಧಾನದ ಕುರಿತಾಗಿ ತುಂಬಾನೇ ಜಾಗೃತಿ ಕೆಲಸ ಮಾಡ್ತಾರೆ. ಆದರೆ ಸಂವಿಧಾನವನ್ನು ವಿರೋಧಿಸುವಂಥ, ಸಂವಿಧಾನದ ಬಗ್ಗೆ ಅವಹೇಳನ ಮಾಡುವಂಥ ಈ ಮಾತುಗಳನ್ನ ಆಡ್ತಕ್ಕಂಥವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈಗಾಗಲೇ ಹೇಳಿದರು, ಆ ಸಂವಿಧಾನ ವಿರೋಧಿಸುವುದು ಅಂತಂದರೆ ಒಂದು ದೇಶದ್ರೋಹದ ಕೆಲಸ. ಅದು ದೇಶದ ಐಕ್ಯತೆಯನ್ನು ವಿರೋಧಿಸುವಂಥ ಕೆಲಸ. ಈ ಥರದ ದೇಶದ್ರೋಹದ ಕೆಲಸ ಮಾಡಿದಾಗ ಯಾಕೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ಗಳನ್ನ ಹಾಕಲ್ಲ? ನಮ್ಮ ಬೇರೆ ಬೇರೆ ಇದ್ರೊಳಗಡೆ ಬೇರೆ ಬೇರೆ ದೇಶದ್ರೋಹ ಕೆಲಸ ಎಲ್ಲರ ಮೇಲೆ ಹಾಕ್ತಾರೆ. ಯಾಕೆ ಸಂವಿಧಾನವನ್ನು ವಿರೋಧಿಸುವಂಥ ದೇಶದ್ರೋಹ ಕೆಲಸ ಮಾಡಿದಾಗ ಕರ್ನಾಟಕ ಸರ್ಕಾರ ಯಾಕೆ ಅವ್ರ ಮೇಲೆ ದೇಶದ್ರೋಹ ಕೇಸ್ ಹಾಕಲ್ಲ? ಅನಂತಕುಮಾರ್ ಹೆಗಡೆ ಮೇಲೆ ಯಾಕೆ ದೇಶದ್ರೋಹ ಕೇಸ್ ಹಾಕಿಲ್ಲ ಅನ್ನುವಂಥ ಈ ತನಕ ಯಾಕೆ ಹಾಕಲಿಲ್ಲ ಅನ್ನುವಂಥದ್ದು ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಸಂವಿಧಾನದ ಗೌರವವನ್ನು ಕಾಪಾಡುವಂಥ ನೆಲೆಯೊಳಗಡೆ, ಸಂವಿಧಾನದ ಶ್ರೇಷ್ಠತೆಯನ್ನು ಕಾಪಾಡುವಂಥ ನೆಲೆಯೊಳಗಡೆ ಈ ಸಂವಿಧಾನವನ್ನು ವಿರೋಧಿಸುವಂಥ ಈ ಅನಂತಕುಮಾರ್ ಹೆಗಡೆ ಮೇಲೆ ಒಂದು ದೇಶದ್ರೋಹದ ಕೇಸನ್ನು ತಕ್ಷಣವೇ ದಾಖಲಿಸಬೇಕು. ಸರ್ಕಾರವೇ ನಿಂತ್ಕೊಂಡು ಆ ಕೆಲಸ ಮಾಡಬೇಕು. ಅದನ್ನು ನಾವೆಲ್ಲರೂ ಕೂಡ ಒತ್ತಾಯಿಸಿ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.